ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಜಯಂತಿ ಚಕ್ರವರ್ತಿ. ಸೊ ಕನ್ನಡ ಫಿಲ್ಮ್ ಹಿಸ್ಟ್ರಿಯಲ್ಲಿ ಇವತ್ತಿನ ಹೊಸ ಕಂಟೆಂಟ್ ನಲ್ಲಿ ನಾಗೇಂದ್ರ ಸರ್ ಇದ್ದಾರೆ. ಸರ್ ಹೇಗಿದ್ದೀರಾ? ಆಕ್ಚುಲಿ ಸೂಪರ್ ಆಗಿದ್ದೀನಿ. ನೀವೇ ನೋಡ್ತಾ ಇದ್ದೀರಾ? ತುಂಬಾ ಬಿಸಿ ಇದ್ದೀರಾ ಅನ್ಸುತ್ತೆ ಆಕ್ಚುಲಿ ಇಂಡಸ್ಟ್ರಿಯಲ್ಲಿ. ಒಂದ್ ಕಡೆ ಎಡಿಟಿಂಗು, ಒಂದ್ ಕಡೆ ಆಕ್ಟಿಂಗು. ಬಿಸಿ ಅಂತ ಏನಿಲ್ಲ, ಕೆಲಸಗಳು ಬರ್ತಾ ಇದೆ. ಯಾಕಂದ್ರೆ ತುಂಬಾ ಬಿಸಿ ಅಂತ ಹೇಳ್ಕೊಂಡ್ರೆ ಏನಾಗುತ್ತೆ, ಕೆಲಸ ಕೊಡೋದಿಲ್ಲ. ಅವ್ರೇನಪ್ಪ ಬಿಸಿ ಇದಾರೆ ಅದು ಇದು ಅಂತ. ಫ್ರೀ ಇದ್ದಾಗ ಫ್ರೀನೇ ಇರ್ತೀನಿ, ಕೆಲಸ ಇದ್ದಾಗ ಮಾತ್ರ ಕೆಲಸ. ಅಂಡ್ ನೀವು ಫಸ್ಟ್ ಕಾಮಿಡಿಯಿಂದ ಸ್ಟಾರ್ಟ್ ಮಾಡಿದ್ದು, ಹೋಗ್ತಾ ಹೋಗ್ತಾ ಅದು ಸೀರಿಯಸ್ ಆಗುತ್ತೆ ಪಾತ್ರಗಳು ನಿಮ್ಗೆಲ್ಲ. ಸೊ ಎಲ್ಲಿ ಸಿಗಾಕೊಂಡ್ರಿ ನೀವು ಆಕ್ಚುಲಿ ಈ ಪಾತ್ರಗಳಿಗೆ? ಪೊಲೀಸ್ ಪಾತ್ರಕ್ಕೆ ಎಲ್ಲಿ ಸಿಗಾಕೊಂಡಿದ್ದೆ ಆಕ್ಚುಲಿ ಫಸ್ಟ್? ಅಂದ್ರೆ ವೀರ ಸಾಮ್ರಾಟ್ ಅಂತ ಒಂದು ಸಿನಿಮಾ ಮಾಡಿ ಒಂದು ನವಗ್ರಹ ಆಗಿ, ಆಮೇಲೆ ಆ ದಿನಗಳಲ್ಲೂ ಒಂದು ಕ್ಯಾರೆಕ್ಟರ್ ಬಲರಾಮ ಅದ್ ಮಾತ್ರ ಮತ್ತೆ ಮಾಮೂಲಿ ಎಡಿಟಿಂಗ್ ಮಾಡ್ತಾ ಹೋದೆ ಅದರಲ್ಲಿ. ಆಮೇಲೆ ಒಂದು ಟೈಮಲ್ಲಿ ಮಾಮೂಲಿ ಇದೆ ಎಡಿಟಿಂಗು, ಡೈರೆಕ್ಷನ್ ಇದರಲ್ಲಿ. ಆಮೇಲೆ ನಮ್ಮ ಮಿಸ್ಸಸ್ಸು, ಆಮೇಲೆ ನಮ್ಮ ಫ್ರೆಂಡ್ಸ್ಗಳು ಭಾಳ ಯಾಕೆ ನೀವು ಇದರಲ್ಲಿದ್ದೀರ, ತೆರೆ ಮೇಲೆ ಬನ್ನಿ, ಯಾಕಂದರೆ ನಿಮ್ಮ ತಂದೆ ಏನಿದ್ದಾರೆ ಆ ಒಂದು ಶಾಪ ಇದೆ, ಕರನಿಗೆ ಬನ್ನಿ. ಭಾಳಷ್ಟು ಒಳ್ಳೆ ಹೆವಿ ದಪ್ಪ ಎಡಿಟಿಂಗ್ ಮಾತ್ರ ಕೂತ್ಕೊಂಡಾರ. ಆಮೇಲೆ ದಪ್ಪ ಆಮೇಲೆ ಜಿಮ್ ವರ್ಕೌಟ್ ಮಾಡಿ ಮನೆ ಕ್ಲೀನಾಗಿ ಪಕ್ಕ ಫಿಸಿಕ್ಸ್ ಮಾಡಿಕೊಂಡು ರೆಡಿ ಆದ. ಒಂದು ಸಿನಿಮಾದಲ್ಲಿ ನೋಡಿದ್ರೆ ಪೊಲೀಸ್ ಕ್ಯಾರೆಕ್ಟರ್ ವೀರ ಸಾಮ್ರಾಟ್ ಅಂತ ಪವನ್ ದೇವ್. ಅದರಲ್ಲಿ ಫೈಟು ಅದು ಎಲ್ಲ ಇತ್ತು. ಅದರಲ್ಲಿ ಮೇನ್ ಕ್ಯಾರೆಕ್ಟರ್ಸೇ ವೀರ ಸಾಮ್ರಾಟ್ ಕ್ಯಾರೆಕ್ಟರ್ ನಾನು ಮಾಡಿದೆ. ಅದರಲ್ಲಿ ಫೈಟ್ ಗೀಟ್ ಎಲ್ಲ ಇತ್ತು. ಆಮೇಲೆ ಅದಾದ್ಮೇಲೆ ಆ ಸಿನಿಮಾ ಆದ್ಮೇಲೆ ನೋಡಿ ಕೆಟ್ಟದ್ದು ನೋಡಿ ಮನೆಗೆ ಹೋದ್ರೆ ರೆಗ್ಯುಲರಾಗಿ ಎಲ್ಲ ಪೊಲೀಸೇ ಅದೇನು ಅಂತಾರೆ, ಕೆಲವ್ರಿಗೆ ಅದು ಸೂಟ್ ಆಗ್ಬೇಕು. ಯಾಕೆ ಸುಮ್ಮನೆ ಎಲ್ರಿಗೂ ಆಗೋದಿಲ್ಲ. ಯಾಕೆ ಹಾಕಿದ್ರು ಕೂಡ ಒಂದು ಫಿಟ್ನೆಸ್ ಆಗಲಿ, ನೋಡೋದಕ್ಕೂ ನೀಟಾಗಿರ್ಬೇಕು. ಹೌದು ಪೊಲೀಸು, ಹಾಗಾಗಿ ಜಾಸ್ತಿ ಅದೇ ಬಂತು. ಬಟ್ ಈಗ ಒಂದಷ್ಟು ಬೇರೆ ಬೇರೆ ಕ್ಯಾರೆಕ್ಟರ್ಗಳು, ನೆಗೆಟಿವ್ ಕ್ಯಾರೆಕ್ಟರ್, ಆಮೇಲೆ MLA ಕ್ಯಾರೆಕ್ಟರ್ ಎಲ್ಲ ಬರ್ತಾ ಇತ್ತು. ಅಂಡ್ ಶೇಷ ಅಂತ ಬಂದಾಗ ಇದ್ರಲ್ಲೂ ಸಹ ಒಂದು ಹೇಳೋದೇ ಬೇಡ, ಪೊಲೀಸ್ ಪಾತ್ರನೇ ಟಾಪ್. ಸೊ ಅದ್ರಲ್ಲಿ ಈಗ ನೀವು ಎಲ್ಲಾ ತರ ಪಾತ್ರನು, ಇನ್ಸ್ಪೆಕ್ಟರ್ ಪಾತ್ರನು ಮಾಡಿದೀರಾ ಅನ್ಸುತ್ತೆ, ತುಂಬಾ ಹೈ ಲೆವೆಲ್ ಪಾತ್ರನು ಮಾಡಿದಿರಿ. ಇದು ಕಾನ್ಸ್ಟೇಬಲ್ ಅಂತ ಬಂದಾಗ ಹೆಂಗಿರುತ್ತೆ ನಿಮ್ದು? ನಮಗೂ ನೋಡುವಂತ ಕುತೂಹಲ. ಇದು ಮುಂಚೆ ಮಾಡಿಲ್ಲ ಅನ್ಸುತ್ತಲ್ಲ ಕಾನ್ಸ್ಟೇಬಲ್ ಮಾಡಿದ್ವಿ. ಹೌದು, ಹೆಡ್ ಕಾನ್ಸ್ಟೇಬಲ್. ಓಕೆ, ಒಂದು ಒಳ್ಳೆ ಅವಕಾಶ ಕೊಡ್ತೀನಿ. ಅದು ಹೇಳಿದ್ರು ಈ ತರ ಕಾನ್ಸ್ಟೇಬಲ್ ಪಾತ್ರ ಯಾವ್ದಾದ್ರು ಕಲಾವಿದ ಯಾವ್ದೇ ಯಾವ್ದು ಮಾಡಿ. ಅದಕ್ಕೆ ನಾವು ಒಂದೊಂದ್ಸರಿ ಹೇಳ್ತಾ ಇರ್ತೇನೆ, ಡಬಲ್ ಸ್ಟಾರ್ ಟ್ರಿಬಲ್ ಸ್ಟಾರ್ ಪ್ರಮೋಷನ್ ಆಗಿದೆ. ಆಮೇಲೆ ಮತ್ತೆ ಇದಕ್ಕೆ ಹೋದಾಗ ಅಂದ್ರೆ ಹೆಡ್ ಕಾನ್ಸ್ಟೇಬಲ್ ಅಂತ ಬಂದಾಗ, ಅಯ್ಯೋ ನನ್ನ ಟ್ರಾನ್ಸ್ಫರ್ ಆಗ್ಬಿಟ್ರು ಮತ್ತೆ ಹೆಡ್ ಕಾನ್ಸ್ಟೇಬಲ್ಗೆ ಅಂತ ಈ ರೀತಿ ಇನ್ನೂ ಒಂದು ಜೋಗಿಯಲ್ಲ ಗೆಲ್ತೀವಿ. ಅಂದ್ರೆ ಪಾತ್ರ ಮುಖ್ಯ ಆಗಿದೆ. ಯಾವ ಇದು ಇದರಲ್ಲಿ ಅಂದ್ರೆ ಒಂದು ಕ್ಯಾರೆಕ್ಟರ್ ಯಾವ್ದು, ಏನೋ ಒಂದು ಅನ್ಯಾಯ ಆದ್ರೆ ಅದನ್ನ ಸಹಿಸಕ್ ಆಗ್ತಿಲ್ಲ. ಜೀವನ ಸಮಾಜದಲ್ಲಿ ಆಯಾ ಒಂದೊಂದು ಕ್ಷೇತ್ರದಲ್ಲಿ ಕೆಲವರು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅದು ಕಾಮನ್, ಅದು ಎಲ್ಲ ಕಡೆ. ಅಂಥದ್ರಲ್ಲಿ ನಾವು 4 ಜನ ಒಂದು ಸ್ವಲ್ಪ ಡೀಸೆಂಟ್ ಆಗಿರ್ತೀವಿ. ಅಲ್ಲೇನೇ ಅನ್ಯಾಯ ನಮ್ಮ ಕಣ್ಮುಂದೆ ನಡೀತಿದ್ರು ನಮ್ಗೆ ಸಹಿಸ್ಕೊಳಕ್ಕಾಗಲ್ಲ. ವಿಧಿ ಇಲ್ಲ, ನಮ್ಮ ಕೆಲಸ ಮಾಡಲೇಬೇಕು, ಡ್ಯೂಟಿ. ಆ ರೀತಿ ನೀಟಾಗಿ ಡೈರೆಕ್ಟ್ರು ಏನು ಒಂದು ಕೊಟ್ರೆ ಇದು ಡೀಸೆಂಟ್ ಆಗಿರುತ್ತೆ, ಸೆಟಲ್ಡ್ ಆಗಿರುತ್ತೆ. ಎಲ್ಲೂ ರೋಷ ಇಲ್ಲ ಅಥವಾ ಹ್ಯೂಮರ್ ಥರ ಇಲ್ಲ. ಒಂದು ಏನಂತಾರೆ, ಒಂದು ಡಿಗ್ನಿಫೈಡ್, ಒಂದು ಜವಾಬ್ದಾರಿಯುತ ಕ್ಯಾರೆಕ್ಟರ್ ಥರ ಇರುತ್ತೆ. ಆ ರೀತಿ ನಂದು. ಆಮೇಲೆ ಶ್ರೀಧರ್ ಸರ್, ಆಮೇಲೆ ಶ್ರೀಜಿತ್ ರವಿ ಅಂತ ಮಲಯಾಳಿ ಆರ್ಟಿಸ್ಟ್, ಆಮೇಲೆ ಡೇನ್ ಅಂತ ಇನ್ನೊಬ್ಬ ಮಲಯಾಳಿ. ನಮ್ದೆಲ್ಲ ಒಂದು 4 ಜನ. ಆಮೇಲೆ ಭೈರವ್ ಅಂತ, ಅವರೆಲ್ಲ ಒಂದು ಅನ್ಯಾಯ ನಡೀತಾ ಇದ್ರು ಏನು ಮಾಡೋಕ್ಕಾಗ್ತಿರಲಿಲ್ಲ. ನಾವು ಪೊಲೀಸ್ ಆಗಿದ್ದು ನಾವು ಏನು ಮಾಡೋಕ್ಕಾಗ್ತಿಲ್ಲ ಅನ್ನೋ ಥರದಲ್ಲಿ ಅದ್ಭುತವಾಗಿ ನೀಟಾಗಿ ಪೋರ್ಟ್ರೇ ಮಾಡಿದ್ದು. ಅದ್ರ ತಕ್ಕನಂಗೆ ನಾವು ಮಾಡಿದೀವಿ ಅಂತ ಅನಿಸ್ತಾ ಇದೆ, ಯಾಕಂದ್ರೆ ಡೈರೆಕ್ಟ್ರು ಹ್ಯಾಪಿ ಆಗಿದೆ. ನೀವು ತುಂಬಾ ಪ್ರಯತ್ನ ಮಾಡ್ತಾನೆ ಇರ್ತೀರ. ನಾನು ಈ ತರ ಪಾತ್ರನು ಮಾಡ್ತಲ್ಲೇ, ಈ ತರ ಪಾತ್ರ ಮಾಡ್ತೀನಿ ಅಂತ ಪ್ರೂವ್ ಮಾಡ್ತಾನೆ ಇರ್ತೀರ ಅವಾಗ ಅವ್ರು. ಬಟ್ ಎಲ್ಲೋ ಒಂದ್ ಕಡೆ ಒಂದಕ್ಕೆ ಸ್ಟಿಕ್ ಆನ್ ಮಾಡ್ತಿರೋದು ನಿಮ್ಗೂ ಅನ್ಸಿದ್ಯಾ? ಅದೆಲ್ಲೋ ಒಂದ್ ಕಡೆ ಯಾಕೆ ಹಿಂಗಾಗ್ತಿದೆ, ನನ್ ಬೇರೆ ತರ ನನ್ಗೂ ಬೇಕು, ಪೊಟೆನ್ಶಿಯಲ್ ನನ್ಗೂ ಬೇರೆ ತರ ಇದೆ ಅಂತ ಟ್ರೈ ಮಾಡೋದು? ಯಾಕಂದ್ರೆ ಈ ನಮ್ಮ ಇಂಡಸ್ಟ್ರಿಲಿ ಅದು ಮಾಮೂಲಿ ಆಗುತ್ತೆ. ಒಬ್ಬ ಜಡ್ಜ್ ಅಂದ್ರೆ ಯಾರು ಜಡ್ಜ್ ಕ್ಯಾರೆಕ್ಟರ್, ಇವ್ರು ಜಡ್ಜ್. ಹೌದು, ಲಾಯರ್ ಅಂದ್ರೆ ಇವ್ರು ಲಾಯರ್.
ಪುರೋಹಿತರು ಅಂದ್ರೆ ಅವರೇ ಪುರೋಹಿತರು, ಒಬ್ಬ ವಿಲನ್ ನೆಗೆಟಿವ್ ಅಂದ್ರೆ ಬರೀ ಅವರೇ ವಿಲನ್. ಯಾಕೆ ಒಬ್ಬ ವಿಲನ್ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಮಾಡ್ತಾರೆ, ಒಬ್ಬ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಿದ್ರು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ರು, ಅಥವಾ ಇನ್ನೊಬ್ಬನಲ್ಲಿ ಒಂದು ಹ್ಯೂಮರ್ ಆಗಿ ಮಾಡ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬ ಕಲಾವಿದನಲ್ಲೂ ಒಂದು ಎಕ್ಸ್ಪೋರ್ ಮಾಡಬೇಕು, ಆತನಿಗೂ ಇರುತ್ತೆ ಒಂದು ಏನಾದ್ರೂ ಒಂದು ಯೂನಿಕ್ ಆಗಿ ಮಾಡ್ಬೇಕು, ಡಿಫ್ರೆಂಟ್ ಆಗಿ ಮಾಡ್ಬೇಕು, ಎಲ್ಲ ಕ್ಯಾರೆಕ್ಟರ್ಸ್ ಎಕ್ಸ್ಪೋರ್. ಬಟ್ ಕೆಲವೊಮ್ಮೆ ಬಂದಾಗ ನಾವು ಯಾವುದೇ ಪಾತ್ರವನ್ನು ಕೈ ಮುಟ್ಕೊಂಡು ಒಂದು ಅನ್ನಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ. ಆ ರೀತಿ ಯಾವುದೇ ಪಾತ್ರ ಬಂದ್ರು ಬಟ್ ಇತ್ತೀಚೆಗೆ ಬೇರೆ ಬೇರೆನೆ ಪಾತ್ರಗಳು ಬರ್ತಾ ಇದೆ. ಆಮೇಲೆ ರೀಸೆಂಟಾಗಿ ಒಂದು ಸಿನಿಮಾದಲ್ಲೂ ಮಂಗಳಮುಖಿ ಪಾತ್ರ, ಅದಕ್ಕೆ ಡೈರೆಕ್ಟ್ ಫುಲ್ ಇವೆಲ್ಲ ಶೇವ್ ಮಾಡಬೇಕು, ಫುಲ್ ಎಲ್ಲ ಶೇವ್ ಮಾಡ್ಕೊಂಡು ನೀರು ಶೇವ್ ಅದಕ್ಕೆಲ್ಲ 2 days ಶೂಟನ್ನು ತುಂಬಾ ಚೆನ್ನಾಗಿ ಬಂತು. ಅದು ಒಬ್ಬ ಆರ್ಟಿಸ್ಟ್ ಆದವನಿಗೆ ಇನ್ನೇನು ವಿಭಿನ್ನವಾದ ಪಾತ್ರಗಳು ಮಾಡ್ತಾರೆ, ಚಾಲೆಂಜಿಂಗ್ ಪಾತ್ರ. ಅಂಡ್ ಇದ್ರಲ್ಲಿ ಮಲಯಾಳಮ್ಮು ಕನ್ನಡ ಎರಡು ಒಟ್ಟಿಗೆ ಮಾಡೋದ್ರಿಂದ ಟ್ರೈ ಮಾಡಿದ್ರ ಭಾಷೆನ ಕಲಿಯೋಕೆ ಅವ್ರ ಏನಾದ್ರು ಡಬ್ ಮಾಡಕ್ಕೆ ಆತರ ಇಲ್ಲ, ಅಂದ್ರೆ ನಾವು ಮಲಯಾಳಂ ಸಿನಿಮಾ ಜಾಸ್ತಿ ನೋಡ್ತಾ ಇದ್ವಿ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಇತ್ತೀಚೆಗೆ ಮಲಯಾಳಂ ತುಂಬಾನೇ ಸಕ್ಸಸ್ ರೇಷಿಯೋದಲ್ಲಿ ಜಾಸ್ತಿ. ಆಮೇಲೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಮಲಯಾಳಂ ಸಿನಿಮಾ ಹಾಕಿದ್ರು ಕೂಡ ಅದು ತುಂಬಾ ಚೆನ್ನಾಗಿ ಓಡ್ತಾ ಇದ್ವಿ. ಅಂತಂದ್ರೆ ನಾವು OTT ಜಾಸ್ತಿ ಮಲಯಾಳಂ ಸಿನಿಮಾ, ಯಾಕಂದ್ರೆ ಕಂಟೆಂಟ್ ಚೆನ್ನಾಗಿರುತ್ತೆ, ಅದಕ್ಕೆ ಜಾಸ್ತಿ ಅದು ನೋಡ್ತಾ ಇದ್ವಿ. ಬಟ್ ನಮ್ಗೆ ನಾವೇನು ಕೆಲವು ಸಬ್ಟೈಟಲ್ ನೋಡ್ಕೊಂಡು ಮಾಡ್ತೀವಿ, ಇಲ್ಲಾಂದ್ರೆ ಕೆಲವು ತಮಿಳ್ಗೆ ಡಬ್ಗಳನ್ನ ಅದನ್ನ. ಬಟ್ ಈ ಸಿನಿಮಾ ವಿತ್ ಬೈಲಿಂಗ್ವಲ್ ಕನ್ನಡ ಆಮೇಲೆ ಮಲಯಾಳಂ ಅಂತ ತಮಿಳು ತೆಲುಗು ಆದ್ರೆ ಈಸಿ ನನಗೆ. ಯಾಕಂದ್ರೆ ನಾವು ಅಸಿಸ್ಟೆಂಟ್ ಎಡಿಟರ್ ಇದ್ದಾಗ ಚೆನ್ನೈಯಲ್ಲೂ ಕೆಲಸ ಮಾಡಿದ್ವಿ, ಹೈದ್ರಾಬಾದ್ ಫ್ಲೂಯೆಂಟ್ ಆಗೋಯ್ತು ಕಲಿತಾ. ಮಲಯಾಳಂ ಗೊತ್ತಿಲ್ಲ, ಏನಿಲ್ಲ ಸರ್, ಅಸೋಸಿಯೇಟಲ್ಲಿ ಇರ್ತಾರೆ ಫಾರ್ಮ್ ಎಲ್ಲಿದ್ರು ಸಕ್ಕತ್ತಾಗಿತ್ತು. ಅಲ್ಲಿ ಫಸ್ಟ್ ನಾವು ಹೋದ್ವಿ ಅಂದ್ರೆ ವಿತ್ ಎಲ್ಲ ಮೆಜರ್ಮೆಂಟ್ ಎಲ್ಲ ತಗೊಂಡಿದ್ದು ಮುಂಚೆನೆ ನಾವು ಫಿಟ್ ಆಗ್ಬೇಕಲ್ಲ ನೀಟಾಗೆ, ಆ ರೀತಿ ಎಲ್ಲ ಕಾಸ್ಟ್ಯೂಮ್ ಹೊಲಿಸಿ. ಕನ್ನಡ ಕಾಸ್ಟ್ಯೂಮು ಕೇರಳ ಇದೆ. ಒಂದು ಶಾರ್ಟ್ ಕನ್ನಡ ಮಾಡೋದು, ಶಾರ್ಟ್ ಮುಗಿದಿದ್ದಂಗೆ ಹೋಗಿ ಡ್ರೆಸ್ ಚೇಂಜ್, ಟಾಪ್ ಈ ಪ್ಯಾಂಟು ಇದು ಕಾಕಿ ಕಲರ್ ಒಂದೇನೆ, ಬಟ್ ಅವ್ರ ಬ್ಯಾಡ್ಜ್ ಬೇರೆ. ಆಮೇಲೆ ನಮ್ದ್ರಲ್ಲಿ ಈ ತರ ಫೋಲ್ಡ್ ಕ್ಯಾಪ್ ಕಾನ್ಸ್ಟೇಬಲ್, ಅಲ್ಲಿ ಬಂದು ಈ ತರ ಕ್ಯಾಪ್ ಇರೋದು ನಾರ್ಮಲ್ ಕ್ಯಾಪ್. ಆಮೇಲೆ ಹೆಡ್ ಕಾನ್ಸ್ಟೇಬಲ್ಗೆ ಅವ್ರಿಗೆ ಸ್ಟ್ರಿಪ್ ಇರೋದು, ನಮ್ಮಲ್ಲಿ ಸ್ಟ್ರಿಪ್ ಇಲ್ಲ. ಈ ರೀತಿ ನಮ್ಮಲ್ಲಿ ಬಟನ್ಸ್ ಬಂದು ಮೆಟಲ್ ತರ, ಸಿಲ್ವರ್ ಮೆಟಲ್ ತರ ಇತ್ತು, ಅವ್ರಲ್ಲಿ ಮಾಮೂಲಿ ತಿಂಡಿ ಈ ರೀತಿ. ಅದನ್ನೆಲ್ಲ ಹಾಕೊಂಡು ಒಟ್ಟೊಟ್ಟಿಗೆ ಅಲ್ಲಲ್ಲೇ ಮಾಡೋದು, ಎರಡೇ ಚೇಂಜ್ ಈ ರೀತಿ ಮಾಡ್ಕೊಂಡು ಅಲ್ಲೇ ಅದೇ ಟೈಮಲ್ಲೇ ಕಾಸ್ಟ್ಯೂಮ್ ಚೇಂಜ್, ಕ್ಯಾರೆಕ್ಟರ್ ಚೇಂಜ್, ಭಾಷೆ. ಮಲಯಾಳಂ ಬಂದಾಗೇನು ನಾವು ಕನ್ನಡದಲ್ಲಿ ಒಂದು 4 ಲೈನ್ ಕನ್ನಡದಲ್ಲಿ ನಾವೇ 2 ಲೈನ್ ನಾವು ಹೇಳ್ತೀವಿ. ಆಮೇಲೆ 3ನೇ ಲೈನ್ ನೀವು ಎತ್ಕೊಡಿ. ಆಮೇಲೆ ಅಲ್ಲಿರೋ ಆರ್ಟಿಸ್ಟ್, ಮಲಯಾಳಿ ಆರ್ಟಿಸ್ಟ್ ಅವರು ಜಾನ್ ಆಗ್ಲಿ, ಆಮೇಲೆ ಇನ್ನೊಬ್ರು ಶ್ರೀಜಿತ್ ರವಿ ಅವರು ಎಲ್ಲ ಇವನು ಮಲಯಾಳಂ ಅವಸರ ಆಯ್ತು ಇಲ್ಲಿ ಒಂದು ಅದ್ಯಾವುದೋ ಹೊರದೆ ಹೇಳ್ತಿದ್ದೆ ಕಳಿಕ್ಯೋ ಅಷ್ಟೇ ಅಷ್ಟೇನೆ. ಈ ರೀತಿ ಮಾತ್ರ ಹೊರಡಿಸ್ಬೇಕು. ಏನು ಹೇಗೆ ತಗೊಂತೀರಿ ನೀವು ಕನ್ನಡದವ್ರು ಬರ್ತೀವಿ, ಬಟ್ ನೀವು ಮಾತಾಡೋದು ನಾವು ಸಿನಿಮಾ ನೋಡ್ತಾ ಬಟ್ ಅರ್ಥ ಗೊತ್ತಾಗ್ಬಿಟ್ರೆ ಎಲ್ಲಿ ಪಾಸ್ ಕೊಡ್ಬೇಕು ಅದೊಂದು ನಮ್ಗೆ ಚಾಲೆಂಜಿಂಗ್. ಯಾಕೆ ನಾವು ಕನ್ನಡದಲ್ಲಿ ಒಂದು ವರ್ಡ್ ಇರುತ್ತೆ ಈ ರೀತಿ ನಿಮಗೆ, ಬಟ್ ಇಲ್ಲಿ ಇದ್ರ ಅರ್ಥ ಎಲ್ಲಿಗೆ ಪಾಸ್ ಕೊಡ್ಬೇಕು, ಎಲ್ಲಿಗೆ ಒಂದು ರಿಯಾಕ್ಟ್ ಮಾಡಬೇಕು ಅನ್ನೋದನ್ನು ಇರುತ್ತೆ. ಅದನ್ನ ಕೇಳ್ಕೊಂಡು ಸೊಸೈಟಿನ ಅದೇ ರೀತಿ. ಪ್ಲಸ್ ಏನಂದ್ರೆ ಎಲ್ಲ ಆಲ್ಮೋಸ್ಟ್ ತಮಿಳ್ ಬರೋರಿದ್ರು, ಹಾಗಾಗಿ ನಾವು ಕಮ್ಯುನಿಕೇಟ್ ಮಾಡ್ಕೊಳ್ಳುವಾಗ ತಮಿಳಲ್ಲೇ ಮಾತಾಡ್ಕೊಂಡು ಕಮ್ಯುನಿಕೇಟ್ ಮಾಡ್ತೀವಿ ಅಲ್ಲಿರೋ ಸೊಸೈಟಿ. ಆಮೇಲೆ ಅದು ಈಸಿ ಆಗ್ತಾ ಹೋಗುತ್ತೆ. ನಮ್ಗೂ ಅವ್ರಿಗೂ ಒಂಥರ ಈ ಜುಗಲ್ ಬಂದಿ ತರ ಇರೋದು, ನಿಮ್ ಕನ್ನಡ ನೀನ್ ಕನ್ನಡ ಮಾತಾಡಿ ನೋಡೋಣ, ನಾವ್ ಮಾತಾಡ್ತೀವಿ ಮಲಯಾಳಂ ಅನ್ನೋ ತರ ಈ ರೀತಿ ಚೆನ್ನಾಗಿತ್ತು ಒಂಥರ. ಇವಾಗ ನಂಬರ್ ಆಫ್ ಡೇಸ್ ಅಂದ್ರೆ ಬರೀ ಪೊಲೀಸ್ ಇದ್ರಲ್ಲೇ ಕತೆ ಬರೋದನ್ನೇ ಒಂದು ಪೊಲೀಸ್ ಮಧ್ಯದಲ್ಲೇ. ಫಸ್ಟ್ ಡೈರೆಕ್ಟ್ರು ಫೋನ್ ಮಾಡಿ ಈ ರೀತಿ ಇದೆ ಕತೆ ಮೊಹಮ್ಮದ್ ಸರಿ ಸರ್ ಕಾನ್ಸ್ಟೇಬಲ್ ಮುಂಚೆಲ್ಲ ನೀವು SI ಇದರಲ್ಲಿ ತೊಂದರೆ ಇಲ್ಲ ಸರ್, ಅದರಲ್ಲೇನು ಸರ್ ಪಾತ್ರ ಅಷ್ಟೇ
ಬಟ್ ಚೆನ್ನಾಗಿತ್ತು. ಅವ್ರೇನು ನಮ್ಗೆ ಜವಾಬ್ದಾರಿ ವಹಿಸಿದ್ನೋ ಆ ಜವಾಬ್ದಾರಿ ಅಂದರೆ ಅಂಡ್ ನನ್ಗೊಂದು ಕುತೂಹಲ ಪ್ರಶ್ನೆ ಸರ್. ಆಕ್ಚುಲಿ ಈಗ ನಿಮ್ಗೆ ಈಗ ನೀವು ಮೂರ್ ಫೀಲ್ಡ್ ಅಲ್ಲ ಅಂತ ಡೈರೆಕ್ಷನ್ ಮಾಡ್ತಿದ್ದೀರಾ. ಸೊ ಮೂರ್ ಫೀಲ್ಡ್ ಅಲ್ಲೂ ತುಂಬಾ ಆಲ್ರೆಡಿ ಪಂಟ್ರು ಅಂತಾನೆ ಹೇಳ್ಬೋದು ಆಕ್ಚುಲಿ ಅನ್ಬೋದ್ರೆ. ಬಟ್ ಅಟ್ ಎ ಟೈಮ್ ಅಲ್ಲಿ ಎಡಿಟಿಂಗು ಅವ್ರ ಆಕ್ಟಿಂಗ್ ಅಂತ ಬಂದಾಗ ಒಂದೇ ಸಲ ಒಂದು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಆಫರ್ ಬರುತ್ತೆ, ಯಾವ್ದು ಚೂಸ್ ಮಾಡ್ತೀವಿ? ಅಂದ್ರೆ ಮುಂಚೆಗೆ ಕಷ್ಟ ಇರುತ್ತೆ. ಆಮೇಲೆ ಈಗೀಗ ಏನಾಗುತ್ತೆ, ಇಂಡಸ್ಟ್ರಿ ಬೆಳೆದಿದೆ. ಆಮೇಲೆ ಅದೇ ರೀತಿ ಟೆಕ್ನಿಷಿಯನ್ಸ್ ಕೂಡ ಬೆಳೆದಿದ್ದಾರೆ. ಎಲ್ಲರೂ ಬರಬೇಕು. ಈಗ ಬರೀ ನನಗೆ ಇರಬೇಕು, ನಾನೇ ಮಾಡಬೇಕು ಅಂತ ಆ ಥರ ಇದ್ದಾಗ ಅದು ನೋಡ್ಕೊತೀನಿ ಹೇಗೆ ಈ ಟೈಮಲ್ಲಿ ಇರುತ್ತಾ. ಆಮೇಲೆ ಕೆಲವ್ದು ಯಾವ್ದಾದ್ರು ಶೂಟಿಂಗ್ ಇದ್ದಾಗ ರಿಕ್ವೆಸ್ಟ್ ಮಾಡ್ತೀನಿ. ಸೊ 4 ದಿನ ಇಲ್ಲ, ಒಂದು 5 ದಿನ ಓಕೆ ಸರ್. ಆದರೆ ಅಂದರೆ ನಾನು ಸ್ಲೋ ಇಲ್ಲ, ನಾನು ಎಡಿಟಿಂಗ್ ಫಾಸ್ಟ್ ಇರೋದ್ರಿಂದಾಗೆ ಆ ಟೈಮ್ ಅಂದರೆ ನೀಟಾಗಿ ಮುಗಿಸ್ಬೋದು. ಅವತ್ತು ಮುಗಿಸಿ ಡಬ್ಬಿಂಗ್ ಕಳಿಸ್ಬಿಟ್ಟು ಆ ಗ್ಯಾಪಲ್ಲಿ ನೋಡ್ಕೊತೀನಿ ಎಲ್ಲೂ ಕ್ಲಾಶ್ ಆಗಿಲ್ಲ. ಇದು ಆ ರೀತಿ ಪರ್ಫೆಕ್ಟ್ ಮ್ಯಾನೇಜ್ಮೆಂಟ್. ಸೂಪರ್ ಆಕ್ಚುಲಿ. ಅಂಡ್ ಮುಂಚೆ ಎಲ್ಲ ಹೆಂಗಿತ್ತು ಅಂದ್ರೆ ಸಿನಿಮಾ ನೋಡ್ಬೇಕಾದ್ರೆ ಆರ್ಟಿಸ್ಟ್ಗಳು ನೋಡೋರು, ಸೊ ಆಕ್ಟಿಂಗ್ ನೋಡೋರು, ಸಾಂಗ್ ಡ್ಯಾನ್ಸ್ ನೋಡೋರು. ಇತ್ತೀಚೆಗೆ ಎಡಿಟಿಂಗ್ ನೋಡ್ತಾರೆ ಜನ. ಅಷ್ಟು ಸೂಕ್ಷ್ಮತೆ ಇತ್ತೀಚೆಗೆ ಬಂದಿದೆ, ಅಷ್ಟು ಡೆವಲಪ್ಮೆಂಟ್ ಆಗಿದ್ದಾರೆ. ಸೊ ಈಗ ನೀವು ಹೆಂಗೆ ಅದಕ್ಕೆ ತಕ್ಕನಾಗೆ ನೀವು ಹೊಂದ್ಕೊಂಡು ಪರ್ಫೆಕ್ಷನ್ ಕೊಡ್ತಾ ಇದ್ದೀರಾ ಸಿನಿಮಾಗಳು ನಾವು ನೋಡ್ತಾ ಇದೀವಿ. ಬಟ್ ಇದು ಹೆಂಗೆ ಅದ ಈ ತರ ಡೆವಲಪ್ಮೆಂಟ್ ಗುಡ್ ಆರ್ ಬ್ಯಾಡ್ ಅಂತ ಜನಗಳು ಇಷ್ಟೊಂದು ಡೆವಲಪ್ ಆಗಿರೋದು ನಿಮ್ ಪ್ರಕಾರ ಹೆಂಗೆ ಅನ್ಸುತ್ತೆ? ಒಂದ್ ರೀತಿ ಪ್ಲಸ್ನು ಕೂಡ, ಒಂದ್ ರೀತಿ ಮೈನಸ್ ಕೂಡ. ಮೈನಸ್ ಯಾಕೆ ಅಂದ್ರೆ ಈಗ ಕೆಲವರು ಆಡಿಯನ್ಸ್ ಅಡ್ವಾಂಟೇಜ್ ಆಗುತ್ತೆ, ಅಂದ್ರೆ ಅಡ್ವಾನ್ಸ್ ಆಗುತ್ತೆ. ಹೌದು. ಹಾಗಾಗಿ ಟೆಕ್ನಿಷಿಯನ್ ಅಲ್ಲೂ ನಾವು ಸಿನಿಮಾ ಮೇಕರ್ಸ್ ಅಡ್ವಾನ್ಸ್ ಆಗುತ್ತೆ. ಯಾಕಂದ್ರೆ ನೀವು ಪ್ರತಿ OTT ಈಗ ಅದಕ್ಕೂ ಮೊರೆ ಹೋಗ್ಬಿಟ್ಟಿದೆ. ಏನೊಂದು ಲಾಕ್ಡೌನ್ ಅಂತ ಬಂತು, ಏನು ಎಂಟರ್ಟೈನ್ಮೆಂಟ್ ಇಲ್ಲ. ಹಾಗಾಗಿ ಎಲ್ಲರೂ ಅದಕ್ಕೆ ಹೋದ್ರು. ಅಲ್ಲಿ ಏನಾಯ್ತು, ಡಿಫ್ರೆಂಟ್ ಸಿನಿಮಾಸ್ ನೋಡೋದು. ಹಿಂಗೆಲ್ಲ ಇದೆಯಾ ಸಿನಿಮಾ, ಈ ತರ ಇದೆ ಅಂತ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ನಾವು ಎಷ್ಟೋ ಸಿನಿಮಾ ನಾವು ಏನು ಬಾವಿಲಿ ಕಪ್ಪೈತಾರ ಹಿಂಗೆ ಹಿಂಗೆ ಅಲ್ಲಿ ಒಂದೊಂದು ಸಿನಿಮಾನು ನೋಡ್ತಾ ಹೋದ್ರೆ ಹಿಂಗೆಲ್ಲ ಯೋಚನೆ ಮಾಡ್ತಾರೆ. ಬರೀ ಒಂದು ಶರ್ಟು ಒಂದು ಲುಂಗಿ ಹಾಕೊಂಡು ಸಿನಿಮಾ ಮಾಡ್ಬಿಡ್ತಾರೆ ಕೆಲವ್ರು ಹಂಗೆ ಅಂತಾರೆ. ಬಟ್ ಅದೆಲ್ಲ ಮುಂಚೆ ಲುಂಗಿ ಶರ್ಟು ಅಲ್ಲ ಲೆಕ್ಕ ಬರೋದು. ಕಂಟೆಂಟ್ ಏನಿದೆ ಅದು ಲೆಕ್ಕ ಬರೋದು. ನಾವು ಹೊಟ್ಟೆ ದಪ್ಪ ಇದೆಯೋ ತಪ್ಪಿದ್ದಾರೋ, ಮತ್ತೊಂದಿದ್ದಾರೋ, ಬಾಲ್ಡಿ ಇದ್ದಾರೋ, ಕುಳ್ಳುಗಿದ್ದಾರೋ, ಹೈಟಿಗಿದ್ದಾರೋ, ಹೇಗೆ ಏನ್ ಬೇಕು ಅಷ್ಟಿದೆ. ಹಾಗಾಗಿ ಅದು ಪ್ಲಸ್ ಆಗ್ತಾ ಹೋಗುದು. ಅದನ್ನ ನಮ್ಮಲ್ಲೂ ಅಡಾಪ್ಟ್ ಮಾಡ್ತಾರೆ. ನಾನು ಕೆಲವೊಮ್ಮೆ ನೇರವಾಗಿ ಹೇಳ್ಬೇಕು ಅಂದ್ರೆ ಕೆಲವು ಬೇಜಾರು ಆಗುತ್ತೆ ಒಂದೊಂದ್ಸರಿ. ಕೆಲವು ಏನು ಸ್ಟಾರ್ಸ್ ಹೀರೋಸ್ ಅಥವಾ ಇನ್ನು ಬೇರೆ ಯಾರೋ ಹೈ ಲೆವೆಲ್ ಪೋಷಕ ನಟರು ಅವರು ಸರ್ ಈ ರೀತಿ ಒಂದು ವಿಭಿನ್ನ ಕ್ಯಾರೆಕ್ಟರ್ ಇರುತ್ತೆ ಸರ್, ಹಿಂಗೆ ಮಾಡೋಣ, ಈ ಕಂಟೆಂಟ್ ಅಲ್ಲಿ ಹಿಂಗಿರುತ್ತೆ, ನನ್ನ ಫ್ಯಾನ್ಸ್ ಒಪ್ಪಲ್ರಿ ಅಂತ. ಕರೆಕ್ಟ್. ಆ ರೀತಿ ಇರ್ತದೆ. ಫ್ಯಾನ್ಸ್ ಒಪ್ಪಲ್ಲ ಗಿಪ್ಪಲ್ಲ ಅಲ್ಲ, ನಾವು ಮಾಡಿದ್ರೆ ಯಾವ ರೀತಿ ಮಾಡ್ತೀವಿ ಅದ್ರ ಮೇಲೆ ಇಷ್ಟಪಟ್ಟೆ ಪಡ್ತೀವಿ ಜನ. ಅದನ್ನ ನಾವು ಅಡಾಪ್ಟ್ ಮಾಡ್ಕೊಂಡು ಚೇಂಜ್ ಆಗ್ತಾ ಹೋಗ್ತೀವಿ. ಪ್ಲಸ್ ಒಂದು ಅಲ್ಲಿ ಆಗುತ್ತೆ ನಮ್ಗೆ, ಅದು ನಮ್ಗೆ ಮೈನಸ್. ಹಾಗಾಗಿ ನಾವು ಅಡ್ವಾಂಟೇಜ್ ಆಗಿ ಅವ್ರೇನು ಅಡ್ವಾನ್ಸ್ಡ್ ಆಗಿತ್ತು, ಅವ್ರು ಒಂದು 100 ಸ್ಪೀಡಲ್ಲಿ ಇದ್ರೆ ನಾವು ಅಟ್ಲೀಸ್ಟ್ 110 ಅಲ್ಲಿ ಇರಬೇಕು. ನಾವು ಬರೀ 50 ಇದ್ರೆ ಬಹಳ ಕಷ್ಟ. ಆವಾಗ ಮುಂಚೆ 50 ಇದ್ದು ಆಡಿಯನ್ಸ್ ಎಲ್ಲ 10 ಅಲ್ಲಿ ಇದ್ರು, ಏನ್ ನಡೀತಾ ಇತ್ತು. ಬರ್ತಾ 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 ಆಡಿಯನ್ಸ್ ಬಂದ್ರು. ಟೆಕ್ನಾಲಜಿ ಟಿಪ್ ಆಫ್ ದಿ ಫಿಂಗರ್ ಈಗ ನೋಡ್ತಾ ಇರ್ತಾರೆ. ಯಾವುದೇ ಒಂದು ರೀಲ್ಸ್ ನೋಡಿದ್ರು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ರಫ್ ಅಂತ. ಆ ರೀತಿ ಇರುವಾಗ ನಾವು ಟ್ರೈಲರ್ ಕಂಟೆಂಟ್ ಕೊಡುವಾಗ ಒಂದು ಏನೋ ಇದೆಯಪ್ಪ ನೋಡ್ಬೇಕು, ಸಿನಿಮಾ ನೋಡ್ಬೇಕು, ಕ್ಯೂರಿಯಾಸಿಟಿ ಇದೆ. ಈಗ ಎಲ್ಲರೂ ನೋಡ್ತಾರೆ. ಮೈ ಶೋಲ್ ಆಗ್ಲಿ ಕಂಟೆಂಟ್ ಏನು, ಆಮೇಲೆ ಟೆಕ್ನಿಷಿಯನ್ಸ್ ಯಾರು, ಒಬ್ಬ ಸಿನಿಮಾಟೋಗ್ರಾಫರು ರೈಟಿಂಗ್ ಹೇಳ್ತಾರೆ, ರೇಸು, ಆ ಸೋರ್ಸು ಇದನ್ನೆಲ್ಲ ಹೇಳ್ತಾರೆ. ಆಮೇಲೆ ಆ ಕಟ್ ಪಾಯಿಂಟ್ ಸಿಕ್ಕಿಲ್ಲ, ಅಲ್ಲಿ ಸಿಕ್ಕಿಲ್ಲ, ಸರಿಗಿಲ್ಲ, ಆಮೇಲೆ ಸರಿಗಿಲ್ಲ, ತಿಂತಿದೆ, ಅವನು ಕ್ಲೋಸಲ್ಲಿ ತಿರುಗಿದಾನೆ, ಲಾಂಗಲ್ಲಿ ತಿರುಗಿದಾನೆ, ಈ ತರ ಎಲ್ಲ. ಆ ರೀತಿ ಇರುವಾಗ ಇಲ್ಲಿ ಕೆಲಸ ಮಾಡೋದು ನಾವುಗಳು ಇಂಡಸ್ಟ್ರಿ ಕೆಲಸನೇ ಅದು ಅಂತ ಇರುವಾಗ ಅದು ಪರ್ಫೆಕ್ಟ್ ಆಗಿದೆ. ಹಾಗಾಗಿ ಅವ್ರು ಎಷ್ಟು ಫಾಸ್ಟ್ ಇದ್ರ ನಾವು ಅದ್ರಾಗಿನ ಫಾಸ್ಟ್ ಒಂದು ಹೆಜ್ಜೆ ಜಾಸ್ತಿ ಇರಲಿ. ನೀವು ಹೇಳ್ದಂಗೆ ಅಡ್ವಾಂಟೇಜ್ ಜಾಸ್ತಿ ಇದೆ, ಡಿಸ್ಅಡ್ವಾಂಟೇಜ್ ಜಾಸ್ತಿ ಇದೆ ಅದರಿಂದ. ಅಂಡ್ ಇತ್ತೀಚೆಗೆ ರೀಲ್ಸ್ ನೀವು ಮಾಡ್ತಾ ಇದ್ದೀರಾ, ಸೊ ಅದು ನೋಡೋದು ನಂಗೆ ಖುಷಿ ಆಗುತ್ತೆ ಆಕ್ಚುಲಿ. ಅಂದ್ರೆ
ನೀವ್ ಹೇಳ್ದಂಗೆ ಎಲ್ಲರೂ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳ್ತಿರ್ತಾರೆ, ಬಟ್ ಅವರು ಅಡಿಕ್ಟ್ ಆಗಿರ್ತಾರೆ ಆಕ್ಚುಲಿ, ಹೇಳುವವರು ಅಡಿಕ್ಟ್ ಆಗಿರ್ತಾರೆ. ಬಟ್ ಅದನ್ನ ಹೆಂಗೆ ಅಡ್ವಾಂಟೇಜ್ ಆರ್ ಡಿಸ್ಅಡ್ವಾಂಟೇಜ್ ತಗೊಂಡ್ರೆ ಅದನ್ನ ಹೆಂಗೆ ನೀವು, ಅಂದ್ರೆ ಈಗ ಸಿನಿಮಾಗಳನ್ನ ಮೊಬೈಲ್ ಅಲ್ಲೂ ನೋಡ್ತಾ ಇರ್ತಾರೆ ಅಂತ ಒಬ್ರು ಯಾರೋ ಹೇಳ್ತಿರ್ಬೇಕಾದ್ರೆ ಅವರು ಮೊಬೈಲ್ ಅಲ್ಲಿ ನೋಡ್ತಾ ಇರ್ತಾರೆ ನಾವು ನೋಡ್ದಂಗೆ. ಅದು ಮಾಡಬಾರ್ದು. ಈಗ ನಾವು ಹೇಗೆ ನಾವು ಸಿನಿಮಾ ಬರೀ ಮೊಬೈಲಲ್ಲಿ ನೋಡ್ಬೋದು, ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಒಬ್ಬ ಸಂಗೀತ ನಿರ್ದೇಶಕರು ಅಷ್ಟು ಅದ್ಭುತವಾಗಿ ಮ್ಯೂಸಿಕ್ ಮಾಡಿರ್ತಾರೆ, ಒಂದೆಲ್ಲೋ ಒಂದು ಲೈನು ಪ್ಯಾನಿಂಗ್ ಅದು ಇದು ಥಿಯೇಟರ್ ನೋಡೋದೇ ಮಜಾ. ನೀವು ಇಷ್ಟು ಕೊಟ್ಟು ಮೊಬೈಲ್ ಅಲ್ಲಿ ಎಷ್ಟು ಅಂತ ನೋಡೋಕ್ಕಾಗುತ್ತೆ. ಕರೆಕ್ಟ್. ಆ ವಿಜುವಲ್ ಬ್ಯೂಟಿ ಎಷ್ಟು ಅಂತ ನೋಡೋದಕ್ಕೆ ಒಬ್ಬ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಹೆಂಗೆ ಅಂತ ಯಾವುದೋ ಒಂದು ಲಾಂಗ್ ಶಾರ್ಟ್ ಇಟ್ಟಿರ್ತಾರೆ, ಬ್ಯೂಟಿ ಇರುತ್ತೆ, ಅದು ಥಿಯೇಟರ್ ಮಜಾ ಇರುತ್ತೆ ನೋಡಕ್ಕೆ. ಇದರಲ್ಲಿ ಆರ್ಟಿಸ್ಟ್ ಎಲ್ಲ ಎಲ್ಲಿದೆ ಅಂತ ಹಿಂಗೆ ಹುಡುಕ್ಬೇಕು, ಹೌದು, ಆ ಫೀಲ್ ಸಿಗಲ್ಲ. ಅದು ಮಾಮೂಲಿ ಇದೆ. ನಮ್ಮವರೇ ಕೆಲವರು ನಾನು ಕೇಳ್ತೀನಿ, ನಾನೇನು ತುಂಬಾ ಸರಿ ನಾನು ಯಾವ್ದಾರು ಒಂದು ಸಿನಿಮಾ ಇಷ್ಟ ಆದ್ರೆ ನಾನು ಗ್ರೂಪ್ಗಳಿದೆ, ಡೈರೆಕ್ಟರ್ಸ್ ಇದ್ದಾರೆ, ಎಲ್ಲ ಟೆಕ್ನಿಷಿಯನ್ ಸಿನಿಮಾ ಗ್ರೂಪ್ ಇದ್ದಾರೆ, ಅದಕ್ಕೆ ಪೋಸ್ಟ್ ಮಾಡ್ತಾ ಇರ್ತೀನಿ. ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ, ಪರ್ಫಾರ್ಮೆನ್ಸಿಂಗ್ ಇದೆ, ಎಡಿಟಿಂಗ್ ಚೆನ್ನಾಗಿದೆ, ಮ್ಯೂಸಿಕ್ ಸೂಪರ್ ಆಗಿದೆ, ಅದ್ಭುತವಾಗಿದೆ, ಈ ರೀತಿ ಮಿಸ್ ಮಾಡಬೇಡಿ, ಈ ಇದರಲ್ಲಿ ನೋಡಿ. ಕೆಲವರು ಪರ್ಸನಲ್ ಆಗಿ ಕಳಿಸ್ತಾರೆ, ನೋಡಿದ್ರೆ ಸರ್ ತುಂಬಾ ಚೆನ್ನಾಗಿದೆ. ಇನ್ ಕೆಲವ್ರು ಏನೋ ರಿಪ್ಲೈ ಮಾಡ್ತಾರೆ, ಅಂದ್ರೆ ಅದನ್ನ ಅವಶ್ಯಕತೆನೂ ಇಲ್ಲ, ಬಟ್ ಏನು ನಾನು ಶೇರ್ ಮಾಡ್ಕೊಂತೀನಿ ಅಷ್ಟೇ. ಚೆನ್ನಾಗಿದೆ, ಒಂದು ಅಡ್ವಾನ್ಸ್ಡ್ ಆಗೋಣ ಎಲ್ಲರೂ, ನಮ್ಮ ಒಂದು ಕುಟುಂಬ ಅಂತ ತರ ಇರುವಾಗ ನಾವು ಸಿನಿಮಾದಲ್ಲಿ ಅಟ್ಲೀಸ್ಟ್ ಅದನ್ನು ಹಂಚ್ಕೊಳ್ಳೋಣ, ಇದು ಚೆನ್ನಾಗಿದೆ, ಇದು ನೋಡಿ, ಇದರಿಂದ ಏನೋ ಒಂದು ಕಲಿಬೋದು ಅಂತ. ಕೆಲವ್ರು ನೋಡಲ್ಲ, ಕೆಲವರು ಯಾವ ಸಿನಿಮಾ ಇಷ್ಟು ನೋಡಿದ್ರೆ ಇದನ್ನ ಅಂದ್ರೆ ಯಾವ್ದ್ರಲ್ಲಿದೆ, ಅಯ್ಯೋ ನಾವಿದು ನೋಡಲ್ಲ ಸರ್, ಆ ಸಿನಿಮಾನೇ ನೋಡಲ್ಲ ಹೋಗಿಲ್ಲ. ಹಾಗಾಗಿ ಇನ್ನೇನು ಕಲಿಯಕ್ಕೆ ಹೋಗ್ತಾರೆ, ಇನ್ನೇನು ಮಾಡಕ್ ಹೋಗ್ತಾರೆ. ಕೆರೆ ದೊಡ್ಡದು, ಮರಗಿನ ಮರ ದೊಡ್ಡದು. ನಾವು ಬಾವಿಲಿ ಇಟ್ಕೊಂಡು ನಮ್ದೇ ಸೂಪರು, ನಮ್ದೇ ಹಿಂಗೆ ಅಂತ ಅಲ್ಲ. ಸಮುದ್ರ ಆಳ ಹೆಂಗೆ ನಾವು ಕಂಡಿಡಿಯಕ್ಕಾಗಲ್ಲ, ಆ ತರ ಸಿನಿಮಾ ರಂಗ ಆಗ್ಬೇಕು, ನೋಡ್ದಾಗ ಬೆಳಿಬೇಕು. ಎಲ್ಲ ಇದರಲ್ಲಿ ನಮ್ಮ ಟೆಕ್ನಿಷಿಯನ್ ತುಂಬಾ ಚೆನ್ನಾಗಿದೆ, ಬರವಣಿಗೆಗಳಿದಾವೆ, ಬಟ್ ಬರಹಗಾರರಿಗೆ ಸರಿಯಾದ ಒಂದು ಪ್ಲಾಟ್ಫಾರ್ಮ್ ಸಿಗಲ್ಲ. ಥ್ಯಾಂಕ್ ಯು. ಅಂಡ್ ಫೈನಲಿ ಸರ್, ನಿಮ್ ಫಾದರ್ ವಾಯ್ಸ್ ಅಲ್ಲಿ ಪ್ರೇಕ್ಷಕರನ್ನ ಸಿನಿಮಾ ಕರೀಬೇಕು. ನಮ್ಮ ಫಾದರ್ ಹೌದು ಹೌದು, ಪರವಾಗಿಲ್ಲ, ಕರಿ. ಎಲ್ರಿಗೂ ನಮಸ್ಕಾರ. ಶೇಷ ಈ ಚಿತ್ರ ಇದೇ ಮಾರ್ಚ್ 6ನೇ ತಾರೀಕು ರಿಲೀಸ್ ಆಗ್ತಿದೆ. ಬಹಳ ಅದ್ಭುತವಾದ ಚಿತ್ರ, ನಮ್ಮ ಪ್ರದೀಪ್ ಅವರು ನಿರ್ದೇಶನ ಮಾಡಿರುವಂಥದ್ದು. ಹಾಗಾಗಿ ಈ ಚಿತ್ರನ ಮಿಸ್ ಮಾಡಬೇಡಿ. ಕನ್ನಡದಲ್ಲೂ ಇದೆ, ಹಾಗೆ ಮಲಯಾಳಂನಲ್ಲೂ ಇದೆ. ಎಲ್ಲರೂ ಬರ್ತಿರೋ ತಾನೆ, ಬರಲಿಲ್ಲ ಅಂದ್ರೆ ಗೊತ್ತಲ್ಲ. ಬಟ್ ನೀವು ನೋಡಿದಿರಾ ಅನ್ಸುತ್ತೆ, ನಿಮ್ ಫಾದರ್ ವಾಯ್ಸ್ ನ ರಿಷಬ್ ಶೆಟ್ಟಿ ಅವ್ರು ಮಾತ್ರ ಸಕ್ಕತ್ತಾಗಿ ಮಾಡ್ತಾರೆ. ಸೊ ಅವ್ರು ಬಿಟ್ರೆ ನೀವು ಅಷ್ಟೇ ಮಾಡೋದು ಅನ್ಸುತ್ತೆ, ಇಷ್ಟು ಪರ್ಫೆಕ್ಷನ್ ಆಗಿ. ನೋಡಿದಿರಲ್ಲ ಕ್ಲಿಪ್ಸ್ ಎಲ್ಲ, ಅವ್ರು ತುಂಬಾ ಎಲ್ಲಾ ಕಡೆ ತುಂಬಾ ವೈರಲ್ ಇದ್ ಮಾಡ್ತಿರ್ತಾರಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸಿನಿಮಾ ಶೇಷ ಅವರು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋದು. ಕೆಲವರು ಹೇಳ್ತಾರೆ ಕಷ್ಟಪಟ್ಟು ಅಂತ, ಎಲ್ಲರೂ ಮಾಮೂಲಿ ಕಷ್ಟಪಡಲ್ಲ, ಬಟ್ ಇಷ್ಟಪಟ್ಟು ಒಂದು ಬ್ಯೂಟಿಫುಲ್ ಕಂಟೆಂಟ್ ನ ಆಕ್ಚುಲಿ ಕಥೆ ಕೇಳುವಾಗಲೇ ನಾನು ಹೇಳ್ತಿದ್ದೆ, ಇದು ಮಲಯಾಳಂ ನಾವ್ ಅಂತೀವಲ್ಲ, ಈ ಸಿನಿಮಾ ಮಲಯಾಳಂ ಇದ್ರೆ ಚೆನ್ನಾಗಿರೋದು, ಮಲಯಾಳಂ ಇದ್ರೆ ಚೆನ್ನಾಗಿರೋದು. ಸಿನಿಮಾಗಳು ಕನ್ನಡದ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಇದೆ. ನನ್ನ ಮಲಯಾಳಂ ಇದ್ದಿದ್ರೆ ತುಂಬಾ ಚೆನ್ನಾಗಿ ಓಡಿರೋದು, ಕನ್ನಡದಲ್ಲಿ ಆಯ್ತು. ಬಟ್ ಏನ್ ಮಾಡಕ್ಕಾಗಲ್ಲ, ಕೆಲವೊಂದು ಆಗ್ತವೆ. ಇದು ಒಂದು ಯೂನಿಕ್ ಸಿನಿಮಾ, ಸ್ಟೇಷನಲ್ಲೇ ನಡೆಯುವಂಥದ್ದು. ಬಟ್ ಹೇಳಂಗಿಲ್ಲ, ರಿವೀಲ್ ಮಾಡಂಗಿಲ್ಲ, ಅದು ಪಾಯಿಂಟ್ ಸಕ್ಕದಾಗಿದೆ. ಓಕೆ, ಬಟ್ ನಾನು ಅದ್ರಲ್ಲಿ ಒಂದು ಪಾರ್ಟ್ ಆಗಿ ಇದ್ದು ಎಲ್ಲೂ ರಿವೀಲ್ ಮಾಡಿ. ಇನ್ಫ್ಯಾಕ್ಟ್ ನಮ್ಮ ಮನೇಲೂ ನಾನು ಹೇಳಿಲ್ಲ, ಏನ್ರಿ ಕತೆ ಇದೆ ನಾನು ಹೇಳ, ಕಾಮಿಡಿ ಗಿಮಿಡಿ ಅಂದ್ರೆ ಹೇಳ್ಬಿಡ್ಬೋದು ಮಾಮೂಲಿ. ಬಟ್ ಇದೆಲ್ಲೂ ರಿವೀಲ್ ಮಾಡ, ಥಿಯೇಟ್ರಲ್ಲೇ ಬಂದು ನೋಡೋ. ಅವಾಗ ಪ್ರತಿಯೊಂದು ಪಾತ್ರನೂ ನೀಟಾಗಿ ಅದ್ಭುತವಾಗಿ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಒಬ್ಬರು ಮಾಡ್ತಿದ್ರು. ಆ ಹುಡುಗನು ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿದೆ ಅಂತ, ತುಂಬ ಚೆನ್ನಾಗಿ. ಇದು ಕ್ರೆಡಿಟ್ಸ್ ಗೊತ್ತು. ಎಸ್ ಸರ್, ಥ್ಯಾಂಕ್ ಯು.